ಗೂಡು ಬಿಟ್ಟು ಓಡುವ ಪ್ರಯತ್ನ. ಹಾಗೆ ಓಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಓದದ್ದು ವಾಪಸ್ ಇಲ್ಲಿಗೆ ಬರ್ತದೆ. ಯಾಕೆಂದರೆ ಕೆಳಗಿನ ಪಟ್ಟಿ ಕೊಟ್ಟ ಕಾರಣ ರಾಣಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸ್ಪೀಡಾಗಿ ಹೋಗ್ತಾ ಇದೆ, ಎಲ್ಲ ಇಲ್ಲಿಯೇ ತಿರುಗ್ತಾ ಇದೆ. ಈ ಪಟ್ಟಿ ಕೊಟ್ಟ ಕಾರಣ ಅಂದರೆ ರಾಣಿಗೆ ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇಲ್ಲಿಂದ ಓಡಿ ಹೋಗಲಿಕ್ಕೆ ನೋಡ್ತದೆ. ರಾಣಿಗೆ ಹೊರಗೆ ಬರಲಿಕ್ಕೆ ಆದ ಕಾರಣ ಪುನಃ ನೊಣಗಳು ಹೋದ ನೊಣಗಳೆಲ್ಲ ವಾಪಸ್ ಇಲ್ಲಿಗೆ ಬರ್ತದೆ. ಎಲ್ಲ ಇಲ್ಲಿ ಹಾರಾಡ್ತಾ ಇದೆ. ಇದು ಸ್ವಲ್ಪ ಸಮಯ ಇಲ್ಲಿ ಎಲ್ಲಿಯಾದರೂ ಕೂತು ರಾಣಿ ಇಲ್ಲ ಅಂತ ಹೇಳುವಾಗ ಪುನಃ ಇಲ್ಲಿಗೆ ಬರ್ತದೆ. ಈಗ ಇಲ್ಲಿಂದ ಹೋಗಿ ಅಲ್ಲಿ ಗೇರು ಬೀಜದ ಮರದಲ್ಲಿ ಕೂತಿದೆ ನೋಡಿ, ಅಲ್ಲಿ ಕೂತ್ಕೊಂಡಿದೆ. ಈ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂದರೆ, ಹೀಗೆ ಹೋಗಿದೆ ಅಂತ ಹೇಳಿ ಮುಚ್ಚಲಾದ ತೆಗೆದು ನೋಡುವುದಲ್ಲ. ಈಗ ನೊಣಗಳು ಒಂದೊಂದೇ ಬಂದು ನೋಡ್ತಾ ಇದೆ. ಅಂದರೆ ಯಾಕೆಂದರೆ ರಾಣಿ ಹೋಗಲಿಲ್ಲ. ಹಾಗೆ ನೊಣಗಳು ಬಂದು ಒಂದೊಂದೇ ನೋಡಿ ಮತ್ತು ಪುನಃ ಅಲ್ಲಿಗೆ ಹೋಗ್ತದೆ. ಹಾಗೆ ನೋಡಿ 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 ರಾಣಿ ಒಳಗೆ ಉಂಟು. ಹೀಗೆ ಒಂದು ವೇಳೆ ರಾಣಿ ಸಹ ಹೋಗ್ತಿದ್ರೆ ಅದು ಬರ್ತಿರಲಿಲ್ಲ ಇಲ್ಲಿಗೆ. ಮತ್ತು ಬೇರೆ ಗೂಡಿನ ನೊಣಗಳು ಬಂದು ಏನು ಮಾಡ್ತದೆ ಅಂದರೆ ಅಲ್ಲಿದ್ದ ಸ್ವಲ್ಪ ಜೇನುತುಪ್ಪವನ್ನೆಲ್ಲ ತೆಗೆದುಕೊಂಡು ಹೋಗ್ತದೆ. ಆದ ಕಾರಣ ನಾವು ಈ ಸಮಯದಲ್ಲಿ ಯಾವಾಗಲೂ ಮುಚ್ಚಳ ತೆಗೆದು ನೋಡಬಾರ್ದು. ಯಾಕೆಂದರೆ ರಾಣಿ ಹೋಗಲಿಕ್ಕೆ ಬೇಕಾಗಿ ಅಲ್ಲಿ ನೋಡ್ತಾ ಇರ್ತದೆ. ಆಗಿರುವಾಗ ನಾವು ಮುಚ್ಚಳ ಓಪನ್ ಮಾಡಬಾರ್ದು. ಮತ್ತು ಈಗ ಮಳೆ ಆದ ಕಾರಣ ಸ್ವಲ್ಪ ಸಂಶಯ, ಆದರೂ ಅಲ್ಲಿ ಕೂತಿದೆ. ನಾವು ಹಿಡಿದು ಹಾಕಬೇಕು ಅದಿದ್ದೇನಿಲ್ಲ. ನೋಡಿ ಇಲ್ಲಿ ನೊಣ ಹಾರಾಡ್ತಾ ಇದೆ. ಯಾಕೆಂದರೆ ರಾಣಿ ಹೊರಗೆ ಬರಲಿಲ್ಲ. ಅದೆಲ್ಲ ಹೋಗಿ ಪುನಃ ಅದನ್ನು ಕರೆದುಕೊಂಡು ಬರ್ತದೆ ಇಲ್ಲಿಗೆ. ಹಾಗೆ ರಾಣಿ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ನೋಡಿ, ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಆಗುವುದಿಲ್ಲ. ಆಗಿರುವಾಗ ನಾವು ಇದರ ಮುಚ್ಚಳ ಇದನ್ನು ಓಪನ್ ಮಾಡಬಾರ್ದು. ಈಗ ನೊಣಗಳು ಅಂದರೆ ಬರುವುದು ಹೋಗುವುದು ಸ್ಟಾರ್ಟ್ ಮಾಡಿದೆ. ಅಂದರೆ ಅದಕ್ಕೆ ಗೊತ್ತಾಗಿದೆ ರಾಣಿ ಇಲ್ಲಿ ಉಂಟಂತ. ನೊಣಗಳು ಹೀಗೆ ಬರಲಿಕ್ಕೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಆ ನೊಣವನ್ನೆಲ್ಲ ಕರೆದುಕೊಂಡು ಬರ್ತದೆ ಇಲ್ಲಿಗೆ. ಈಗ ಅಲ್ಲಿಯೇ ಕೂತಿದೆ. ಈಗ ಸುಮಾರು ಆಯಿತು, 1 ಗಂಟೆ ಆಯಿತು. 1 ಗಂಟೆ ತನಕ ಅಲ್ಲಿಯೇ ಕೂತಿದೆ. ಆದರೂ ಈಗ ನೊಣಗಳು ಜಾಸ್ತಿ ಬರ್ತಾ ಹೋಗ್ತಾ ಇದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಈ ನೊಣಗಳು ಹೋಗಿ ಅದನ್ನೆಲ್ಲ ಕರೆದುಕೊಂಡು ಬರ್ತದೆ. ಹಾಗೆ ಸುಮಾರು 2 ಗಂಟೆ ಬಿಟ್ಟು ಪುನಃ ತಿರುಗಿ ಬರುತ್ತಾ ಇದೆ. 2 ಗಂಟೆ ಅಲ್ಲೇ ಕೂತಿತ್ತು. ಸ್ವಲ್ಪ ಮಳೆ ಬಂತು, ನಂತರ ತಿರುಗಿ ಬರ್ತಾ ಇದೆ. ನಾವು ಒಂದು ವೇಳೆ ಇದು ಹೋಯ್ತಂತ ಹೇಳಿ ನಾವು ಮುಚ್ಚಲ ಇದೆಲ್ಲ ತೆಗೆದರೆ ರಾಣಿಯು ಹಾರಿ ಹೋಗ್ತದೆ. ಆದ ಕಾರಣ ನಾವು ಯಾವಾಗಲೂ ಅಂದರೆ ವಲಸೆ ಹೋಗುವ ಕುಟುಂಬ ಒಂದು ವೇಳೆ ಗೇಟ್ ಹಾಕಿದರೆ, ಇಲ್ಲದಿದ್ದರೆ ಈ ರೀತಿ ಪಟ್ಟಿ ಕೊಟ್ಟಿದ್ದರೆ ನಾವು ಮುಚ್ಚಳ ಓಪನ್ ಮಾಡಬಾರ್ದು. ನೋಡಿ, ಇನ್ನೂ ಇದು ಎಲ್ಲಿಗೂ ಹೋಗಲ್ಲ. ಹಾಗೆ ಒಂದು ವೇಳೆ ಇದರಲ್ಲಿ ನಾವು ಈಗ ಇದು ಎಲ್ಲ ಒಳಗೆ ಹೋಗಿ ಕೂತು ನಾಳೆ ಒಮ್ಮೆ ಓಪನ್ ಮಾಡಿ ನೋಡಿ ಮೊಟ್ಟೆ ಮರಿಯಲ್ಲಿ ಇಲ್ಲದಿದ್ದರೆ ಒಂದು ಏರಿ ಕೊಟ್ಟು ಬಿಟ್ಟರೆ ಮತ್ತೆ ಎಲ್ಲಿಗೂ ಹೋಗಲ್ಲ.